ದಾಖಲೆಯ ಬಜೆಟ್ ಅಂತಕ್ಕಂಥದ್ದೇನಿದೆ, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮುಂದಿನ ದಿನಗಳಲ್ಲೂ 15 ಬಜೆಟ್ಗಳನ್ನು ಮಂಡಿಸ್ತಕ್ಕಂಥ ಆರ್ಥಿಕ ಸಚಿವರು ಬರ್ತಾರೋ ಬರಲ್ವೋ ಗೊತ್ತಿಲ್ಲ ನನಗೆ. ಆದರೆ ಈ ಒಂದು ಆರ್ಥಿಕ ಸಚಿವರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮೆಲ್ಲರೂ ಹಿರಿಯರೇನಿದ್ದಾರೆ, ಭಾಳ ಅನುಭವಸ್ಥ ಆರ್ಥಿಕ ಸಚಿವರೇ ಇವರು. ಭಾಳ ಅನುಭವಗಳು ಇದೆ, ಆಡಳಿತದ ಪರಿಜ್ಞಾನವೂ ಇದೆ ಅಂತಕ್ಕಂಥದ್ದು ನಾನು ಅನ್ಕೊಂಡಿದ್ದೇನೆ. ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಅವರು ಓದಲಿಕ್ಕೆ ಪ್ರಾರಂಭ ಮಾಡಿದಂಥ ಕ್ಷಣದಲ್ಲೇ ನಾನು ಅರ್ಥಕೊಂಡಂಥದ್ದು, ಅವರಲ್ಲಿ ವಿಶ್ವಾಸದ ಕೊರತೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಆ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳ ಗುಂಗಿನಿಂದ ಇನ್ನೂ ಹೊರಗೆ ಬಂದಿಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರು ಗ್ಯಾರಂಟಿಯ ಒಂದು ಕಾರ್ಯಕ್ರಮಗಳ ಬಗ್ಗೆನೇ 10 ತಿಂಗಳಾದರೂ ಸಹ ಕನವರಿಕೆ ಮಾಡ್ತಾ ಇರತಕ್ಕಂಥದ್ದೇನಿದೆ. ನಾವೆಲ್ಲೂ ಸಹ ರಾಜ್ಯ ಸರ್ಕಾರದ ಖಜಾನೆ ದಿವಾಳಿಯಾಗಿದೆ ಅಂತೇಳಿ ನಮ್ಮ ಪಕ್ಷದ ನಾಯಕರುಗಳು ನಾವು ಯಾರೂ ಈ ಕ್ಷಣದವರೆಗೂ ನಾವು ಆ ರೀತಿಯ ಒಂದು ಆಪಾದನೆ ಮಾಡಿಲ್ಲ, ಆರೋಪ ಮಾಡಿಲ್ಲ. ಸರ್ಕಾರದ ಖಜಾನೆ ನಾಡಿನ ಜನತೆ ಭದ್ರವಾಗಿಟ್ಟಿದ್ದಾರೆ. ಆದರೆ ನಾಡಿನ ಜನತೆ ಈ ಖಜಾನೆಯನ್ನು ತುಂಬಿಸಿದ್ದಾರೆ. ಆಡಳಿತವನ್ನು ನಡೆಸ್ತಕ್ಕಂಥ ಒಂದು ತೀರ್ಮಾನ ಏನು ಕೊಟ್ಟರು ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ, ಆ ತೀರ್ಮಾನದಲ್ಲಿ ನಾವು ತಪ್ಪು ಮಾಡ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಬಹುಶಃ ಈ ಸರ್ಕಾರದ ನಡವಳಿಕೆಗಳು ಈ 10 ತಿಂಗಳಲ್ಲಿ ಮತ್ತು ಈ ಒಂದು ಬಜೆಟ್ ಏನಿದೆ ಇವತ್ತು, ಇದನ್ನು ನೋಡಿದಾಗ ಸಾಮಾನ್ಯ ಕನಿಷ್ಠ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ನಾಡಿನ ಪ್ರಜೆಗಳು ನಾವೆಂಥ ತಪ್ಪು ಮಾಡಿದ್ದೇವಪ್ಪ ಅಂತಕ್ಕಂಥ ಒಂದು ಭಾವನೆ ಇವತ್ತು ಸಿದ್ದರಾಮಯ್ಯವರ 15ನೇ ಈ ಒಂದು ಬಜೆಟ್ನ ಮಂಡನೆಯನ್ನು ಮಾಡಿದ್ದಾರೆ. ಇವತ್ತು ಆ ವಾತಾವರಣ ನಿರ್ಮಾಣ ಅವರೇ ಮಾಡ್ಕೊಂಡಿದ್ದಾರೆ. ಅವರು ಅದೇನೋ ಮೊನ್ನೆ ಒಂದು ಮಾತು ಹೇಳಿದ್ದು ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಕೇಂದ್ರ ಸರ್ಕಾರ ಏನೋ ಅಮೃತ ಕಾಲ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಕ್ಕೆ ಅದು ಅಮೃತ ಕಾಲ ಅಲ್ಲ, ವಿನಾಶ ಕಾಲ ಅಂತಕ್ಕಂಥದ್ದನ್ನು ಇವ್ರ ಬಾಯಿಂದ ಬಂತು. ನಾನು ಇವ್ರ ಹೇಳಿಕೆಗೆ ಗಮನಿಸಿದೆ. ನಾನು ಸಿದ್ದರಾಮಯ್ಯನವರು ಬಹುಶಃ ನಮ್ಮ ರಾಜ್ಯವನ್ನು ಇವತ್ತಿನ ಅವರ ಬಜೆಟನ್ನು ಮಂಡನೆ ಮಾಡ್ಕೊಂಡಿದ್ದಾರೆ. 15 ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂಥ ಈ ನಾಡಿನ ಜನತೆಯ ವಿನಾಶ ಕಾಲಕ್ಕೆ ಬುನಾದಿಯನ್ನು ಹಾಕಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವತ್ತು ಯಾವ ಒಂದು ಹಿನ್ನೆಲೆಯಲ್ಲಿ ವಿನಾಶ ಕಾಲ ಅಂತಕ್ಕಂಥದ್ದನ್ನು ಹೇಳಿದ್ರು, ಆ ವಿನಾಶ ಕಾಲಕ್ಕೆ ಬುನಾದಿ ಹಾಕಿದ್ದಾರೆ ಈ ಒಂದು ಬಜೆಟ್ನಲ್ಲಿ. ಇವತ್ತು ಅವರ ಕಾರ್ಯಕ್ರಮಗಳ ಘೋಷಣೆ ಏನಿದೆ, ಒಂದು ರೀತಿಯ ಜನಗಳನ್ನು, ಯಾಕೆಂದರೆ ಅವರು ಕಳೆದ BJP ಸರ್ಕಾರದಲ್ಲಿ ವಿಧಾನಸಭೆಗೆ ಹೂ ಮುಡ್ಕೊಂಬಂದು ಕೂತಿದ್ದು ನೋಡಿದೆ. ಬಜೆಟಿನ ಟೈಮ್ನಲ್ಲಿ ಮಾಡಿದ್ರು, ಯಾವಾಗ ಮಾಡಿದ್ರು ಅದು ಬಜೆಟಿನ ಸಂದರ್ಭದಲ್ಲಿ ಹೂ ಮುಡ್ಕೊಂಬಂದದ್ದೇನಿದೆ ಕಿವಿಗಳಿಗೆ, ಆ ಹೂವನ್ನು ಮಡಿಸ್ಕೊಂಬಂದಂಥ ಗುಂಗಿದೆಯಲ್ಲ, ಅವತ್ತು ಇವರೇನು ಹೂವು ಮಾಡ್ಕೊಂಬಂದರು, ಆ ಹೂವನ್ನು ತೆಗೆದು ಅವ್ರ ಕಿವಿಯಿಂದ ನಾಡಿನ 7 ಕೋಟಿ ಜನತೆಗೆ ಹೂವನ್ನು ಮುಡಿಸ್ಲಿಕ್ಕೆ ಹೊರಟಿದ್ದಾರೆ ಇವತ್ತಿನ ಇವ್ರ ಬಜೆಟ್ನ ಮುಖಾಂತರ. ಇದು ಒಟ್ಟಾರೆ ಸಾರಾಂಶ. ಇದು ಒಂದು ರೀತಿ ನಾವು ಯಾವುದಾದ್ರೂ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರೈವೇಟ್ ಏಜೆನ್ಸಿಗಳಿಗೆ DPR ಮಾಡಲಿಕ್ಕೆ ಸರ್ಕಾರಗಳು ತೀರ್ಮಾನ ಕೊಡ್ತೀವಲ್ಲ, ಒಂದು ಯೋಜನಾ ಕ್ರಿಯೆ ಮಾಡಲಿಕ್ಕೆ, ಆ ರೀತಿ ಮುಂದಿನ ವರ್ಷಗಳು ಹೇಳಿದ್ದಾರೆ ಹಲವಾರು ಇದರಲ್ಲಿ. ಮುಂದಿನ ವರ್ಷದ ದಿನಗಳಲ್ಲಿ
ಮುಂದಿನ ವರ್ಷದ ದಿನಗಳಲ್ಲಿ ಅಂತಲೂ ಇದೆ. ಅಂದರೆ ಮುಂದಿನ ವರ್ಷಗಳು ಅಂದರೆ ಯಾವಾಗ ಬೇಕಾದರೂ ಆಗ್ಬೋದು ಆ ಕಾರ್ಯಕ್ರಮಗಳ ಅನುಷ್ಠಾನ. ಇಲ್ಲಿ ಹೋದ ನಾಳೆ ಬಾ ಸರ್ಕಾರ ಇದು ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರವನ್ನು ಪ್ರತಿದಿನ ನಿಂದನೆ ಮಾಡಿಕೊಂಡು, ಇನ್ನೊಂದು ಕಡೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ, ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಡ್ತೇವೆ, ಕೇಂದ್ರ ಸರ್ಕಾರ ಜೊತೆ ಸಮಾಲೋಚನೆ ಮಾಡ್ತೇವೆ. ಇಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರತಿಯೊಂದು ಪುಟದಲ್ಲಿ ನಿಂದನೆ ಮಾಡಿ, ನೆನ್ನೆ ನೋಡಿದೆ ಅದಂತೂ ನಾನು ಹೇಳಿದ್ದೆ ಸತ್ಯ ಅಂದರು. ಹಿಂದೆ ನಮ್ಮ ಗಾದೆ ಮಾತೆ ಇದೆ, ಹಿರಿಯರು ಮಾಡಿರ್ತಕ್ಕಂಥ ಗಾದೆ, ಒಂದು ಸತ್ಯ ನಿರೂಪಿಸಬೇಕಾದ್ರೆ 100 ಬಾರಿ ಸುಳ್ಳು ಹೇಳು ಅಂತೇಳಿ. ಆ ಕೆಲಸ ಸಿದ್ದರಾಮಯ್ಯವರು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂಕಿಅಂಶಗಳನ್ನು ನೋಡಿದಾಗ ನಾನು ಹೇಳ್ತಕ್ಕಂಥದ್ದು, ಬಹುಶಃ ಈ ರೀತಿಯ ಸರ್ಕಾರ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೇಶದಲ್ಲೇ ಎಲ್ಲೂ ಸಹ ಇಂಥ ಒಂದು ಸರ್ಕಾರ ಬಂದಿತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದಾರುಣ ಪರಿಸ್ಥಿತಿಗೆ ಈ ನಾಡಿನ ಜನತೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ಈ ಬಜೆಟ್ಟು ಇವತ್ತು ಸಿದ್ದರಾಮಯ್ಯನವರು ಬಹುಶಃ ನಾಡಿನ ಜನತೆಯ ಮೇಲೆ, ನಾನು ಇಲ್ಲಿವರೆಗೆ ತಿಳ್ಕೊಂಡಿದ್ದು ಕೇಂದ್ರ ಸರ್ಕಾರದ ಮೇಲೆ BJP ನಾಯಕರ ಮೇಲೆ ಮಾತ್ರ ಅವರಿಗೆ ಆಕ್ರೋಶ ಇದೆ ಅಂತ ಅಂದ್ಕೊಂಡಿದ್ದೆ. ಈ ನಾಡಿನ ಜನತೆಗೆ ಇವರು ಕಾರ್ಯಕ್ರಮ ಇವತ್ತೇನು ಘೋಷಣೆ ಮಾಡಿದ್ದಾರಲ್ಲ, ಇದು ನೋಡಿದಾಗ ಕೇಂದ್ರದ ಪ್ರಧಾನಮಂತ್ರಿಗಳಿರಲಿ, ಬೇರೆ ಬೇರೆ ಪಕ್ಷಗಳ ವಿರೋಧ ಪಕ್ಷಗಳ ನಮ್ಮಂಥವ್ರು ಇದ್ದೀವಲ್ಲ ಸಣ್ಣ ಪುಟ್ಟವರು, ನಮ್ಮಗಳ ಮೇಲೆ ಮಾತ್ರ ಆಕ್ರೋಶ ಇದೆ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ರಾಜ್ಯದ 7 ಕೋಟಿ ಜನತೆಯ ಮೇಲೂ ಇರ್ತಕ್ಕಂಥ ಅವರ ಆಕ್ರೋಶ ಏನಿದೆ ಅದನ್ನು ಇವತ್ತು ಈ ಬಜೆಟ್ನಲ್ಲಿ ಸಂಪೂರ್ಣವಾಗಿ ತಂದಿಟ್ಟಿದ್ದಾರೆ. ಇದು ನಾನು ಒಟ್ಟಾರೆ ಅಭಿಪ್ರಾಯ. ಪೂರ್ಣ ಏನು ಬ್ರದರ್ ಯಾವ್ದು ಹೇಳಿ? ಹಾಂ, ಪಾಲಿಸಿ ಪ್ರಿಂಟು ನಿಮಗೆ ಗೊತ್ತಿರ್ತದೆ, ನನಗಿಂತ ಹೆಚ್ಚಾಗಿ ಯಾರದು ಪಾಲಿಸಿ ಪ್ರಿಂಟು. ಅಪ್ಪ ಅಮ್ಮ ಇಲ್ಲ, ಅದಕ್ಕೆ ಕೆಲವ್ರು ಇಟ್ಕೊಂಡವ್ರೆ. ಅಪ್ಪ ಅಮ್ಮ ಇಲ್ಲದೇ ಇರೋರನ್ನ ಇಟ್ಕೊಂಡು ಇಷ್ಟೊಂದು ಕೋಟಿ ಹಣನ ಶರವೇಗದಲ್ಲಿ, ರಾಕೆಟ್ ವೇಗದಲ್ಲಿ ಕೊಟ್ಟರಲ್ಲ. ಯಾವ ಗೈಡ್ಲೈನ್ಸಲ್ಲಿ ಕೊಟ್ಟರು? 4G ಎಕ್ಸೆಪ್ಷನ್ ಬೇರೆ. ಅದಕ್ಕೆ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಅದು ಯಾವ ಈ ಕಾಂಟೆಕ್ಸ್ಟಲ್ಲಿ ನಾನು ಹೇಳಿದ್ದೀನಿ. ಅವ್ರು ಯಾರವರು ಪಾಪ ಭಾಳ ಉಗ್ರ ಲೇಖನಗಳ ಬರೀತಾರೆ, ಅವರಷ್ಟು ಬುದ್ಧಿವಂತರಲ್ಲ ನಾವು. ಇದು ದೇಶದ ರಾಜ್ಯದ ಜನತೆ ದುಡ್ಡನ್ನು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ.